ಈಗಾಗಲೇ ಭಾಳಷ್ಟು ಜನರಿಗೆ ಯುವ ನಿಧಿ ಅಮೌಂಟ್ ಬಂದಿವೆ. ಇನ್ನು ಕೆಲವರಿಗೆ DBT ಪುಷ್ ಮತ್ತು DBT ಪೆಂಡಿಂಗ್ ಎಂದು ತೋರಿಸ್ತಿದೆ. ಅವರಿಗೆ ಇನ್ನೂ 2-3 ದಿನಗಳಲ್ಲಿ ಅಮೌಂಟ್ ಬರುತ್ತವೆ. ಅದನ್ನು ನೀವು DBT ಆ್ಯಪ್ನಲ್ಲಿ ನೋಡಬಹುದು. ಆ್ಯಪ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಈಗಾಗಲೇ ಮೇ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಮಾಡುವುದು ಮುಗಿದಿದೆ. ಸೆಲ್ಫ್ ಡಿಕ್ಲರೇಷನ್ ಹೇಗೆ ಮಾಡುವುದು ಎಂಬುದರ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಲಾಗಿದೆ. ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ನೀವು ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕು ಮತ್ತು ಪ್ರತಿ ತಿಂಗಳು ಅದು ಆ ತಿಂಗಳ 25ನೇ ತಾರೀಕಿನ ನಂತರ ಕ್ಲೋಸ್ ಆಗುತ್ತದೆ. ಆದಷ್ಟು ಬೇಗ ಪ್ರತಿ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಮಾಡಿ. ನೀವೇನಾದರೂ 1 ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡುವುದು ನಿಲ್ಲಿಸಿದರೆ ನಿಮಗೆ ಅಮೌಂಟ್ ಬರುವುದಿಲ್ಲ. ಹಾಗಾಗಿ ಪ್ರತಿ ತಿಂಗಳು 25ನೇ ತಾರೀಕಿನ ಒಳಗೆ ಸೆಲ್ಫ್ ಡಿಕ್ಲರೇಷನ್ ಮಾಡಿ. ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನಲ್ಲಿ ಡೊಮೆನ್ಷಿಯಲ್ ಪ್ರಾಬ್ಲಮ್, DDPI ಪೆಂಡಿಂಗ್ ಮುಂತಾದ ಪ್ರಾಬ್ಲಮ್ಗಳಿದ್ದರೆ ಅದಕ್ಕೆ ಸಂಬಂಧಿಸಿದ ವಿಡಿಯೋವನ್ನು ಮಾಡಲಾಗಿದೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ.